ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತೊಂದು ಸೂಪರ್ ಆಗಿರುವಂಥ ಸೈಡ್ ಡಿಶ್ ಆಲೂ ಮಸಾಲ ಫ್ರೈ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಇದು ಚಪಾತಿ, ರೋಟಿ ಮತ್ತು ಪರೋಟಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಇದನ್ನು ಒಂದು 5ರಿಂದ 10 ನಿಮಿಷದಲ್ಲೇ ಮಾಡ್ಬೋದು, ಅಷ್ಟು ಬೇಗ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲೆಗೆ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನು ಸೋಂಪು ಕಾಳು, 1/4 ಸ್ಪೂನಷ್ಟು ಹಿಂಗು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ನಂತರ ಇದಕ್ಕೆ 1/4 kg ಚಿಕ್ಕ ಆಲೂಗಡ್ಡೆಯನ್ನು ನಾನು ಉಪ್ಪು ಹಾಕಿ ಬೇಯಿಸ್ಕೊಂಡಿಟ್ಟಿದ್ದೆ. ಇವಾಗ ಇದನ್ನು ಸೇರಿಸ್ತಾ ಇದ್ದೀನಿ. 1 ವಿಸಿಲ್ ಕೂಗಿಸಿ ಸಾಕಾಗುತ್ತೆ ಕುಕ್ಕರಲ್ಲಿ ಬೇಯಿಸೋದಾದರೆ. ಇದೇನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ತನಕ ಫ್ರೈ ಮಾಡಿಕೊಳ್ಬೇಕು. ನೀವು ಚಿಕ್ಕ ಆಲೂಗಡ್ಡೆ ಇಲ್ಲಾಂದರೆ ದೊಡ್ಡ ಆಲೂಗಡ್ಡೆಯನ್ನು ಕಟ್ ಮಾಡಿನೂ ಮಾಡ್ಬೋದು. ಇದಕ್ಕೆ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರ್, 1/4 ಸ್ಪೂನಷ್ಟು ಅರಿಶಿನ ಪುಡಿ, ನಂತರ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ನಂತರ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಆಲೂಗಡ್ಡೆ ಬೇಯಿಸಬೇಕಾದ್ರೂ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಡ್ರೈ ಅಂತ ಅನಿಸಿದರೆ 2ರಿಂದ 3 ಸ್ಪೂನ್ನಷ್ಟೇ ನೀರು ಸೇರಿಸ್ಕೊಳ್ಬೇಕು. ಇಷ್ಟೇ ಇದು. ಇವಾಗ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನಂತರ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆಲೂಗಡ್ಡೆ ಒಂದು ಬೇಯಿಸಿ ಇಟ್ಕೊಂಡ್ರೆ 5ರಿಂದ 10 ನಿಮಿಷದಲ್ಲೇ ಇದನ್ನು ರೆಡಿ ಮಾಡ್ಬೋದು. ನೋಡಿ, ಸಿಂಪಲ್ ಆಗಿರುವಂಥ ಆಲೂಗಡ್ಡೆ ಮಸಾಲ ಫ್ರೈ ರೆಡಿ ಆಯಿತು. ಈಗ ಇದಕ್ಕೆ ನಾನು ಪರೋಟ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಆದರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಪರೋಟ ಮಾಡಲಿಕ್ಕೆ ನಾನೊಂದು ಮಿಕ್ಸಿಂಗ್ ಬೌಲಿಗೆ 1.5 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪವೇ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟೆಲ್ಲ ಯಾವ ಹದಕ್ಕೆ ಕಲಿಸ್ಕೊಳ್ತೇವೋ ಅದೇ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಸ್ವಲ್ಪ ಸಾಫ್ಟಾಗಿರಲಿ. ನೋಡಿ, ಈ ರೀತಿಯಾಗಿರಬೇಕು. ಹಿಟ್ಟು ಕಲಸಿದ ನಂತರ ನಾವೇನು ಇಡಬೇಕಾಗಿಲ್ಲ, ತಕ್ಷಣಕ್ಕೆ ನಾನು ಮಾಡ್ತಾಯಿದ್ದೀನಿ. ಪರೋಟ ಮಾಡೋದ್ರಿಂದ ದೊಡ್ಡ ನಿಂಬೆ ಗಾತ್ರದಷ್ಟು ಉಂಡೆ ರೆಡಿ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ನಾವು ರೆಡಿ ಮಾಡಿಟ್ಟಿರುವಂಥ ಉಂಡೆಯನ್ನು ಒಣ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡಬೇಕು. ಡಿಪ್ ಮಾಡಿ ತೆಳುವಾಗಿ ನಾವು ಲಟ್ಟಿಸಬೇಕಾಗ್ತದೆ. ಚಪಾತಿ ಥರನೇ ಲಟ್ಟಿಸ್ಕೊಂಡು ತುಂಬ ತೆಳುವಾಗೇ ಮಾಡಬೇಕು. ನಾವು ಸಾಮಾನ್ಯವಾಗಿ ಮೈದಾ ಹಿಟ್ಟಿನ ಪರೋಟ ಎಲ್ಲ ಯಾವ ರೀತಿ ಲಟ್ಟಿಸ್ತೇವೋ ಅದೇ ರೀತಿ ಸಾಧ್ಯವಾದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನಂತರ ನೋಡಿ, ಒಂದು ಚಾಕುವಿಂದ ಈ ರೀತಿ ಗೆರೆ ಎಳಿತಾನೆ ಹೋಗಬೇಕು. ಅರ್ಧ ಇಂಚಿನಷ್ಟು ಗ್ಯಾಪ್ ಇರಲಿ. ಪೂರ್ತಿ ಕೊನೆವರೆಗೂ ಕಟ್ ಮಾಡಲಿಕ್ಕೆ ಹೋಗಬಾರ್ದು. ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಅದೇ ರೀತಿ ಮಾಡಬೇಕು. ನಂತರ ಇದನ್ನು ನಿಧಾನಕ್ಕೆ ಚಾಕುವಿಂದಲೇ ಈ ರೀತಿ ಒಟ್ಟಿಗೆ ಮಾಡ್ಕೊಳ್ಳಿ. ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಮೈದಾ ಹಿಟ್ಟಾದರೆ ಅಂಟು ಇರೋದ್ರಿಂದ ಎಲ್ಲೂ ಕಟ್ಟಾಗಲ್ಲ. ನಂತರ ನೋಡಿ, ಇದನ್ನು ತೆಗೆದ ನಂತರ ಸುರುಳಿ ಆಕಾರದಲ್ಲಿ ಸುತ್ತಬೇಕು. ನಾವು ಪರೋಟ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ. ನೋಡಿ, ಇಷ್ಟು ಮಾಡಿದರೆ ಆಯಿತು. ಇದನ್ನೀಗ ಒಣ ಹಿಟ್ಟಿಗೆ ಡಿಪ್ ಮಾಡಿ ಸ್ವಲ್ಪ ದಪ್ಪದಲ್ಲೇ ನಾವು ಲಟ್ಟಿಸ್ಕೊಳ್ಬೇಕು. ನೋಡಿ, ಇಷ್ಟು ದಪ್ಪ ಇರಬೇಕು. ಚಪಾತಿಗಿಂತ ಸ್ವಲ್ಪ ದಪ್ಪನೇ ಇರಬೇಕು. ಒಂದು ಅಂಗೈಯಷ್ಟು ಅಗಲ ಮಾಡಿದ್ದೀನಿ ನಾನು. ನೋಡಿ, ಇದನ್ನು ನಾನು ಬಿಸಿ ತವಾಗೆ ಹಾಕ್ತಾಯಿದ್ದೀನಿ. ಸಾಧ್ಯವಾದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಬೇಕು. ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ 2 ಬದಿನೂ, ಅಲ್ಲಿ ತನಕ ಬೇಯಿಸಬೇಕಾಗತ್ತೆ. ನಂತರ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಬೆಣ್ಣೆ, ತುಪ್ಪ ಯಾವುದನ್ನು ಸಹ ಹಾಕ್ಕೊಳ್ಬೋದು. ನೋಡಿ, ಲೋ ಫ್ಲೇಮಲ್ಲೇ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ 2 ಬದಿನೂ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.